ಈಗ ನಮ್ಮ ತಂಡದ ನಾಯಕರಾದಂಥ ಗೋಪಾಲನ ಇಂಚಗಿರಿ ಹಾಗೂ ಗೋಪಾಲನ ಹುಗಾರ್ ಅವರ ಒಂದು ಅದ್ಭುತವಾದ ಕಾಮಿಡಿ ಸ್ಕಿಟ್ ತೊಗೊಂಡ್ ಬರತ್ತಾರು. ಸೊ ದಯವಿಟ್ಟು ಕಾಮಿಡಿ ಏನಾದ್ರೂ ಆಗ್ಬೇಕ್ರಿ, ಈ ರಾತ್ರಿ ಮಾಸ್ತರ್ ಆಗಬಾರ್ದು. ರಾತ್ರಿ ಮಾಸ್ತರ್ ಅಂದ್ರೆ ಕನ್ಫ್ಯೂಸ್ ಆಗಿರ ಮತ್ತ ನಾ ಸಾಕ್ಷರತೆ ಕಲಿಸು ಮಾಸ್ತರಪ್ಪ. ಈ ಓದಕ ಬರಕ ಬರಂಗಿಲ್ಲಲ್ಲ, ಅವರಿಗೆ ಪರೀಕ್ಷೆ ತಗೊಂತೀನಿ ಅಂತ ಹೇಳಿನಿ. ಒಬ್ಬ ನನ್ನ ಮಗನ ಬರಾಕ ತೇರಿಲ್ಲ. ಎಲ್ಲರೂ ಹೋಗ್ಯಾರ ನೋಡ್ತೀನಿ ತಡಿ. ಲೇ ಮುದ್ದೇಶ ಇಟ್ಟು ಮಂದಿದ್ರಿ ಆಯ್ಲೆ, ನಮ್ಮ ಉದ್ದೇಶ ಕರೆಕತ್ತೀನಿ ತಡ್ರಿ. ಲೇ ಮುದ್ದೇಶ ಇಡೀ ಊರಿನ ಇದ್ದಂಗ ಐತಿ ಮಂದಿ. ಹಿಂಗಾದ್ರೆ ಬರಂಗಿಲ್ರಿ ನಮ್ಮ ಉದ್ದೇಶ. ಕರೆಕ್ಟ್ ಸಿಚುವೇಶನ್ಗೆ ಕರೆಕ್ಟ್ ಸಾಂಗ್ ಹಾಕಿದ್ರ ಮಗ ಬರ್ತಾನ. ಬಾರೋ ಮಗನ ಜೀವನ ಟಾನಿಕ್ ಕುಡಿಯೋ ಮುಂಚೆ ಅಲ್ಲಾಡ್ಸು. ಮಕ್ಕಳ್ರೆ ನೈಂಟಿ ಹೊಡೆದ ಅಡ್ಡ ತಿಡ್ಡ ಕಾಲಾಗ ಬರ್ತೀರ. ಲೇ ಮುದ್ದೇಶ ನೆಟ್ಟ ಕಂಡು ಬಂದವನು. ಏ ಮುದ್ದೇಶ ಇಪ್ಪ ಮೆಸ್ಟ್ರು ಇಲ್ಲ ತಪ್ಪಾಯ್ತು. ಲೇ ಇವತ್ತು ಪರೀಕ್ಷೆ ತಗೊಂತೀನಿ ಅಂತ ಹೇಳಿದ್ನಿಲ್ಲ, ಹೌದ್ರಿ. ಎದಕ್ಕೆ ಲೇಟ್ ಆಗಿ ಬಂದಿ ಮರ್ಯಾದೆಯಿಂದ ಹೇಳ ಮಗನ. ನಾವ್ ಹೇಳಿದ್ರೆ ನೀವು ನಂಬಂಗಿಲ್ಲ. ನಂಬ್ತಿಲ್ಲ ಲೇ. ನಂಬಂಗಿಲ್ರಿ. ಲೇ ನಮ್ ತಾಯಿ ಏನಾಗಿ ನಂಬ್ತೀನಿ, ಎದಕ್ಕೆ ಲೇಟ್ ಆಗಿ ಬಂದಿ ಕರೆಕ್ಟ್ ಆಗಿ ಹೇಳ. ನಿಮ್ ತಾಯಿ ಹಾನಿ ಮಾಡ್ರಿ ನಂಬೇಕ. ಬೆಳಗ್ಗೆ ಎದ್ದನ ಹಲ್ಲು ಉಜ್ಜುವಾಗ ನಮ್ಮ ಮನಿಗೆ ಯಾರು ಬಂದಿದ್ರು ಗೊತ್ತ? ಯಾರು ಬಂದಿದ್ರಪ್ಪ ನಿಮ್ ಮನೆಗೆ? ನಮ್ಮ ಹೆಮ್ಮೆ ಹಿರಿಯರು ಮಾದೇವನ್ನ ಗೋಡ್ಯರವರು ಹಾಗೆ ಸದುವನ್ನ ಕಾಂಬಳಿಯವರು ಬಂದಿದ್ರು. ಹುಚ್ಚು ನನ್ನ ಮಗನ ನಂಬಲ್ರಿ. ನಾ ಇದನ್ನ ನಂಬಬೇಕಾ? ನಂಬಲ್ರಿ. ಹೋಗ ಮಗನ ನಿಮ್ ಮನೆಗೆ ಹೆಂಗ್ ಬರ್ತಾರ ಲೇ ಅವ್ರ? ಮತ್ತೆ ನಿಮ್ ತಾಯಿ ಮ್ಯಾಗ ಹಾನಿ ಮಾಡಿರಲ್ಲ ನೀವು. ಯಪ್ಪ ಹಣೆ ಇಡ್ಸ್ಕೊಂಡಂದ್ರೆ ಈ ಮಗ ಏನ ಕಿವಿಕ್ ಮಾಡ್ಯಾನ. ಆಯ್ತು ನಂಬತೀನಿ. ಎದಕ್ಕೆ ಬಂದಿದ್ರಿ ಹೇಳ. ಎದಕ್ಕೆ ಬಂದಿದ್ರ ಅಂದ್ರೆ ಹೊರದೇಶದೊಳಗ 100 ಜನ ರೈತರು ಕಂಬಿದ್ದಿದ್ರಿ. ಅದಕ್ಕೆ ಚಿನಗುಂಡಿ ಊರೊಳಗಿಂದ 100 ಜನ ರೈತರನ್ನ ಬೆಳಗಾವಿ ಏರ್ಪೋರ್ಟಿಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತ್ರಿ. ಅಬ್ಬಬ್ಬ ನಿಮ್ಮನ್ನು ಕಳಿಸ್ಬೇಕಂತ ಮಾಡಿದ್ಯಾ? ಕಳಿಸ್ಬೇಕಲ್ಲಿ ಉದ್ದೇಶ. ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ, ವಿಮಾನದಾಗ ಕುಂದಿರ್ಬೇಕು, ಹಾರಿ ಹೋಗ್ಬೇಕು ಅಂತ. ಆದ್ರೆ ನೀವು ರೈತರಂಗ ಅನಿಸ್ಲಿಲ್ಲ. ಮತ್ತ ಹೆಂಗ ಕಂಡೆ? ಮಾಮ ಲೇ 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 ಈ ಬೌಡಿನ ಅಟ್ಟು ಸಳ ತಿಳ್ಕೊಬೇಡಲೇ, ಅಟ್ಟು ಸಳ ತಿಳ್ಕೊಬೇಡ. ಇದು ಖಾರ ತಿಂದು ಬೆಳೆದ ಲೇ, ಇದು ಖಾರ ತಿಂದು ಬೆಳೆದ ದೇಹ. ನೋಡಿ ಹುಡುಕೋರಿ ಜಾಗ ಪರಕಾಗಿತ್ತು. ಖಾರ ತಿಂದು ಬೆಳೆದ ದೇಹ ಎಟ್ಟು ತಿಂತೀರಿಪ್ಪ ಖಾರ? ಲೇ ಖಾರ ತಿಂದು ಸಂಜೆ ಮುಂದೆ ಚರ್ಗಿ ತಗೊಂಡು ಹೋಗಿ ಕುತ್ರ ಮುಂಜಾನೆದ್ದು ನೋಡಿದ್ರಾಗ ಇಟ್ಟಿಟ್ಟದ್ದು ಮೆಣಸಿನಕಾಯಿ ಗಿಡ ಬೆಳೆದಿರ್ತಾವಲೇ, ಅಟ್ಟ ಪವರ್. ನಿಮ್ಮದೇನ್ ದೊಡ್ಡ ಬಾರಿ ರೀ. ನನ್ನ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಅಲ್ಲೇ 6 ತಿಂಗಳು ಕೋಮಾದಾಗ. ಏನು ದೊಡ್ಡ ಫ್ಯಾಮಿಲಿ ಮಗಂದು. ಹೌದು, ನಮ್ಮ ಅಪ್ಪನು ಖಾರ ತಿಂತಾನ. ಖಾರ ತಿಂದು ಹೋಗಿ ಕುಂತ್ರ 5 ಕಿಲೋಮೀಟರ್ ಗಟ್ಲೆ ಘಾಟ್ ಎದ್ದಿರ್ತದ್ರಿ. ಏನು ಗಬ್ಬ ಫ್ಯಾಮಿಲಿ ರೀ ಮಗಂದು. ನಮ್ಮ ಅಪ್ಪನ ಬಗ್ಗೆ ಬಿಡ್ರಿ ನೀವು. ನನ್ನ ಬಗ್ಗೆ ಹೇಳಿದ್ರೆ ಗಡ ಗಡ ನಡಗ್ತೀರಿ ನೀವು. ಹೋಗ್ಲಿ ಹೇಳ್ಬಿಡು ನಿಂದೊಂದು. ಹೌದು, ನಾನು ಖಾರ ತಿಂತೀನಿ. ಖಾರ ತಿಂದು ಹೋಗಿ ಕುಂತು ಮನಿಗೆ ಬರೋದ್ರಾಗ ಮನಿ ಹಂದಿಗಳು ತಿರುಗಾಡ್ತಿರ್ತಾವ. ಎದಕ್ಕೆ ಅಷ್ಟು ಗೊತ್ತಾಗಲ್ರಿ. ಇಲ್ಲ ಕಾರ್ ಹತ್ತಿರ್ತೈತ್ರಿ. ಸಕ್ರೆ ಕೊಡ್ರಿ ಸಕ್ರೆ ಕೊಡ್ರಿ ಅಂತ ಕೇಳ್ತಿರ್ತಾವ. ಅಲ್ಲಪ್ಪ ಯಪ್ಪ, ಈ ಮಗ ಹಂದಿಗಳ ಸಕ್ಕರೆ ಕೇಳ್ತಾವಂದ್ರೆ ಹೆಂಗಾರ ತಿಂದಿರ್ಬೇಕು ಈ ಮಗ. ಹೊಲ್ಬಿಡ, ನಿನಗೆ ಎಷ್ಟು ಸಲ ಹೇಳಿನಿ ಲೇ, ಇದನ್ನ ಕುಡಿಬಾರ್ದಲ್ಲಿ. ಇದನ್ನ ಕುಡಿಯೋ ಬದಲಿ ಹಾಲು ಕುಡಿಲಿ. ಹಾಲು ಶಕ್ತಿ ಬರ್ತೈತಿ, ಶಕ್ತಿ. ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ. ನೀವು ಕುಡಿತೀರೇನು? ಕುಡಿತೀನಿ. ಶಕ್ತಿ ಬಂದೈತೇನ್ರಿ? ಮನ್ನಗಂಡ ಬಂದ ಮಗನ. ಹಂಗಂದ್ರ ಅದು ಲೈಟ್ ಕಂಬ ಅಳಿಗಾಡ್ಸ್ರಿ ನೋಡೋಣ. ಲೈಟ್ ಕಂಬಳಿಗೆ ಆಡ್ಸ್ಬೇಕು. ಏ ಆಗಲ್ಲಪ್ಪ. ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ ಅದು. ಹಾಲು ಕುಡಿದ್ರೆ ಲೈಟ್ ಕಂಬ ಅಳಿಗಾಡಲ್ರಿ ಅದು. ಇದನ್ನ ಕುಡೀರಿ. ಇದನ್ನ ಕುಡಿದ್ರ ಲೈಟ್ ಕಂಬ ಅಳಿಗಾಡಿಸೋ ಅವಶ್ಯಕತೆನೇ ಇಲ್ಲ. ಹಿಂಗ ತಿರುಗಿ ನೋಡಿದ್ರೆ ಸಾಕು, ಕಂಬ ತಾನೇ ಅಳಿಗಾಡ್ತದ್ರಿ ಅದು. ಒಲ್ಲೆಪ್ಪ ಯಪ್ಪ, ಈ ಮಗ ತಾಳಿಗೆ ಆಡ್ತಾನ, ಲೈಟ್ ಕಂಬ ಅಳಿಗೆ ಆಡ್ತದಂತ. ಹೋಲ್ಬಿಡಪ್ಪ, ಇವತ್ತು ನನಗೆ ಬಹಳ ಖುಷಿ ಆಗೈತಿ. ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ. ದಿನ ಮಾಡೋ ಕಾರ್ಯಕ್ರಮಗಳ ಬೇರೆ, ಈ ಊರ ಮಾಡೋ ಕಾರ್ಯಕ್ರಮನ ಬೇರೆ. ನೋಡು ನಮ್ಮ ತಾಯಿಯಿಂದ ಎಷ್ಟು ಜನ ಮುಂದೆ ಬಂದು ಕೂತ್ಕೊಂಡಾರ. ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ ಗಟ್ಟಿಯಾಗಿ. ಕೈ ಮುಗಿತೀನಿ, ಯಾರು ಚಪ್ಪಾಳೆ ಹೊಡಿಬೇಡ್ರಿ. ಯಾಕೋಲಿ ನಿಮ್ಮನ್ನ ಹುಲ್ಲು ಮಾಡಕತ್ತನ್ರಿ ಮಾಸ್ತರ್. ಲೇ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು ನೀವು. ಚಿರಗುಂಡಿ ಊರೊಳಗ ಏನ್ ಮಾಹಿತಿ? ತಾಯಂದ್ರೆ ಎಲ್ಲಾರು ಎದಕ್ ಮುಂದೆ ಬಂದು ಕೂತಾರ ಗೊತ್ತನ್ರಿ? ಎದಕ್ಕೆ ಮುಂದೆ ಒಂದು ಕೂತಾರ ಇಟ್ಟ ಮಂದಿ? ಮನ್ಯಾಗ ನಮ್ಮ ಅಣ್ಣದಾರಿಗೆ ಮುಸುರಿ ತೊಳಿಲಕ್ಕ ಚಾರ ಮೇಕಪ್ ಮಾಡ್ಕೊಂಡು ಮುಂದೆ ಬಂದು ಕೂತಾರಿ ಅವ್ರೆಲ್ಲ. ಏನ್ ತಪ್ಪಾಯ್ತು ಹೇಳ್ರಿ? ಏನ ತಪ್ಪಾಯ್ತು? ಗಂಡ ಹೆಂಡತಿ ಅಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಪ್ಪ. ಅಂದ್ರ ನಮ್ಮ ಮಾಸ್ತರ್ ತಿಕ್ಕಿ ಬಂದ ಅನ್ನೋದು ಅರ್ಥ ರೀ ಅದು.
ಮತ್ತ ನನ್ನ ಬುಡಕ ಬಾ ಸುತ್ತೋಡು ನಾ ಅದಕ್ಕಲ್ಲಿ ಕೇಳಿದ್ದು ನಮ್ಮ ತಾಯಂದ್ರ ಬಗ್ಗೆ ಎರಡೇ ಕ್ವಶನ್ ಕೇಳ್ತೀನಿ ಅದಕ್ಕೆ ಅರ್ಧ ಕುಡುದು ಮಗನ. ವೆರಿ ಗುಡ್, ಗೊತ್ತಾಯ್ತು. 2 ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ. ಮಾಡ್ತೀಯಾ? ಒಂದು ತಾಸಿಗೆ ಒಬ್ಬಕ್ಕೆ ಹೆಣ್ಮಗಳು 6 ಚಪಾತಿ ಮಾಡಿದ್ರ ಏನು ಬಡ್ದಂಗ್ ಬಡಿತಾರನ್ರಿ ಚಪಾತಿ? ಹಿಂಗೆ 6 ಚಪಾತಿ ಮಾಡಿದ್ರ ಅದೇ ಒಂದು ತಾಸಿನೊಳಗ 6 ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಎಷ್ಟು ಚಪಾತಿ ಮಾಡ್ತಾರ ಬೋಲ್? ನಮ್ಮ ಅಪ್ರಾಣಿ ಮಾಡಿ ಹೇಳ್ತೀನಿ, ಅವ್ರು ಒಂದು ಚಪಾತಿ ಮಾಡೋದಿಲ್ರಿ ಅವ್ರು. ಯಾಕೋಲೆ? ಇಬ್ರು ಹೆಣ್ಮಕ್ಳು ಕೂಡಿದ್ರೇನೆ ಬ್ರಹ್ಮ ಗಂಟು. ಅವರ ನಿಮ್ಮದು ಧಾರಾವಾಹಿ ಪುರಾಣ ತೆಗದವ. ಸೀತಾರಾಮ, ಪುಟ್ಟಕ್ಕನ ಮಕ್ಕಳು, ಹೌದು, ನಾಗಿನಿ, ಮುಸ್ಸ, ಇದ್ರಾಗ ಬೀಜಿ ಆಗ್ತಾರ. 6 ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರು ಮುಗಿದು ನಮ್ಮ ಗಂಡಸರ ಬಾಯಾಗ ಮಣ್ಣೆ ಹಾಕ್ತಾರ ಅವ್ರು. ಅವರ ನಿಮಗ ಕೈ ಮುಗಿದು ಕೇಳ್ತೀನಿ, ನಿಮಗ ಧಾರಾವಾಹಿ ನೋಡುದು ಬೇಡ ನಂಗಿಲ್ಲ? ಬೇಡ ನಂಗಿಲ್ಲ. ನಮಗೊಂದು 90 ಹೊಡಿಸಿ 4 ರೊಟ್ಟಿ ಬಡದಿಟ್ರು ರಾತ್ರಿ ಬೆಳಗನ ಪಾರಿಜಾತ ನೋಡ್ರಿ, ಆ ಮಗ ಬೇಡತನ. ಹಿಂಗಾದ್ರೆ ಮುಗಿದೋತಿ, ಒಂದು ಕಥೆನ ಮುಗಿತಲ್ಲ. ಹೋಲ್ ಬಿಡಪ್ಪ. ಈಗ ನಿನಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ನಮಗ್ ಬಹಳ ಈಜಿ ರೀ. ಓಕೆ. ತಾಯಿ ಶ್ರೇಷ್ಠನೋ ಹೆಂಡತಿ ಶ್ರೇಷ್ಠನಪ್ಪ? ಹೆಂಡತಿ ಮಗನ, ಇಡೀ ಜಗತ್ತ ತಾಯಿ ಶ್ರೇಷ್ಠ ಅನ್ಬೇಕಾದ್ರ ಇಡೀ ಜಗತ್ತು ಹುಚ್ಚ ಐತ್ರಿ ಅದು, ಗೊತ್ತಿಲ್ಲ ನಿಮಗ? ಹೆಂಗ ಹೆಂಡತಿ ಶ್ರೇಷ್ಠ? ಹೆಂಡತಿ ಶ್ರೇಷ್ಠ? ಕರೆಕ್ಟ್ ಆಗಿ ಹೇಳ ಮಗನ, ಇಟ್ಟು ಮಂದಿ ತಿಳಿಯಂಗ. ಹೆಂಡತಿ ಹೆಂಗ ಶ್ರೇಷ್ಠ? ಮೊದಲ ಹೆಂಡತಿಯಾಗಿಂದ ತಾನೇ ಆಕಿ ತಾಯಿಗಳು ಚಪ್ಪಳೆ ತಟ್ರ ಗಂಡಸರು ಮರ್ಯಾದೆ ಪ್ರಶ್ನೆ ಐತಿದ. ಮೊದಲ ಹೆಂಡತಿಯಾಗಿಂದ ತಾನೇ ತಾಯಿಗಳು ಯಾರು ಶ್ರೇಷ್ಠ? ಇವ ಹೇಳದ್ರಾಗ ಒಂದು ಅರ್ಥ ಐತಿ. ಅರ್ಥ ಅಲ್ಲ, ಕುಡುಕರು ಸುಳ್ಳು ಮಾತಾಡಿದ ಇತಿಹಾಸ ಇಲ್ಲ ಅಪ್ಪ. ಮೊದಲ ಹೆಂಡತಿ ಆಗಬೇಕು, ಆ ಬಳಿಕ ತಾಯಿ ಆಗಬೇಕು. ಯಾರು ಶ್ರೇಷ್ಠ? ಆಯ್ತು ಬಿಡಪ್ಪ, ಹೆಂಡತಿನ ಶ್ರೇಷ್ಠ ಬಿಡ್ಲೆ. ಯಾರು ಶ್ರೇಷ್ಠ? ಹೆಂಡತಿ ಶ್ರೇಷ್ಠ. 4 ಮಕ್ಕಳಿಗೆ ಅಕ್ಷರ ಕಲಿಸ್ತೀರಿ. ಹೌದು. ಶಾಲಿ ಮಾಸ್ತರ್ ಅದಿರಿ. ಹೌದು. ನಾಚಿಕೆ ಬಿಟ್ಟವ್ರ ಅದಿರಿ. ಯಾಕೋಲೆ? ತಾಯಿ ಶ್ರೇಷ್ಠ. ಮಗನ ನಾನ್ ರೂಟಿಗೆ ಬಂದಿ, ತಾಯಿ ಹೆಂಗ ಶ್ರೇಷ್ಠ ಕರೆಕ್ಟ್ ಆಗಿ ಇಟ್ಟು ಮಂದಿಗೆ ತಿಳಿಯಂಗ ಮತ್ತೆ ಬೋಲು. ತಾಯಿ ಹೆಂಗ ಶ್ರೇಷ್ಠ? ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ. ಹೌದು. ಪ್ರೇಯಸಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳ್ತೀವಿ. ಲವ್ವರ್ ಹತ್ರ ಯಾಕೆ ಕೇಳ್ತಿದ್ದಿ? ನಮ್ಮನ್ನು ಬಿಟ್ಟು ಹೋಗುತ್ತಾಳ ನಾವು ಭಯದ ಸಲುವಾಗಿ. ಹೌದು ಬಿಡಪ್ಪ. ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳುವುದಿಲ್ಲ. ಯಾಕೆ ಕೇಳಂಗಿಲ್ಲ? ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿಲ್ಲ. ಶಭಾಷ್. ಈಗ ಯಾರು ಶ್ರೇಷ್ಠ? ನಾ ಏನ್ ಹೇಳುದಿಲ್ಲ, ಇಷ್ಟು ಜನ ಚಪ್ಪಾಳಿ ತಟ್ಟಿರ್ಬೇಕಾದ್ರ ಈ ಜಗತ್ತಿನೊಳಗ ಬೆಲೆ ಕಟ್ಟಾಕಾಗದಿರೋ ಆಸ್ತಿ ಅಂದ್ರ ತಾಯಿ ಶ್ರೇಷ್ಠ. ಯಾರು ಶ್ರೇಷ್ಠ? ತಾಯಿ. ಆಯ್ತು, ಹೆಂಡತಿ ಶ್ರೇಷ್ಠ. ಬೆಳತನ ಪುರಾಣ ಮಗನಲ್ಲಿ ಟೂಸ್ಗೆ ಮಾಸ್ತರ್ ಇಬ್ರು ಶ್ರೇಷ್ಠ ಅಲ್ಲ? ಇಬ್ರಲ್ಲ, ಇಬ್ರು ಅಲ್ಲ. ಮತ್ಯಾರಪ್ಪ? ಬರೋಬ್ಬರಿ 3.5 ಕ್ವಾರ್ಟರ್ ನೀರ್ ಹಾಕಲಾರದೆ ಕುಡಿದು ತಮ್ಮ ಮನಿ ಬಾಗಲ ಹೋಗಿ ತಾವ್ ನಿಯತ್ಲೆ ತಡ್ತಾರಲ್ಲ, ನಮ್ಮಂತ ನಿಜವಾದ ಕುಡುಕರೇ ಶ್ರೇಷ್ಠ. ನೋಡ್ರಿ, ಊರಿಗೂರು ನಮ್ಮದೇ ಐತಿ ಇವತ್ತು. ಮಗನ ಮುಗಿತಿ ಅಪ್ಪ, ನಿನ್ನ ಕ್ವಶನ್ ಕೇಳಕ್ಕಾಗಲ್ಲ, ನಿನ್ನ ದಿಕ್ಕಿಗೆ ಶಣ. ಮಾಸ್ತರ, ನೀ ಪ್ರಶ್ನೆ ಕೇಳಲ್ಲ, ನಾ ಕೇಳ್ತೇನೆ. ತಿಳ್ಕೊಂಡ್ರೆ ಕುಡುಕರಾದ್ರೆ ಕೆಮ್ಮತ್ತಿಲ್ಲ ನಿಮಗ? ಎಂತ ಲಾಕ್ ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ನಾವು. ಹೌದು ಹುಲಿಯ. ಕುಡುಕರಾದ್ರೆ ಏನ್ ತಿಳ್ಕೊಂಡ್ರಿ? ನಮ್ಮ ಎದುರಿಗೆ MLA MP ಗಳ ಮುಂದಿಂದ್ರಲಕ್ ಭಯ ಪಡ್ತಾರೆ. ಏನೇನು ಇನ್ನೊಂದ್ಸಲ ಹೇಳ. ನಮ್ಮ ಎದುರಿಗೆ MLA MP ಗಳ ಮುಂದಿಂದ್ರಲಕ್ ಭಯ ಪಡ್ತಾರೆ. ಹುಚ್ಚ ನನ್ನ ಮಗನ, ನಿನ್ನ ಮುಂದ MLA MP ಗಳು ನಿನ್ನ ಮುಂದೆ ನಿಂದ್ರಕ್ ಹೆದರ್ತಾರ. ಹೌದು. ಯಾಕೋ ಮಗನ? ವಾಸನೆ ಬರ್ತೈತೆ ಅಂತ ಹೇಳಿ. ಹೌದು. ಮತ್ತೆ ಮಾಡೋಣ, ಕುಡಿದ್ರಿಂದ ಲಾಭ ಬಾಳದವು ಮಾಸ್ತರ್ ಗೊತ್ತಿಲ್ಲ ಪಕ್ಕ. ಯಾಕ? ಕುಡಿದ್ ನಾವು ರೋಡ್ ಮ್ಯಾಗ ಹೊಂಟ್ರಿ ಒಂದು ನಾಯಿಗಳು ನಮ್ ಎದುರಿಗೆ ಬರಂಗಿಲ್ರಿ, ಗೊತ್ತ? ಹೆಂಗ ಹೇಳ? ಕುಡಿದ ನಾಯಿಗಳು ಎದುರಿಗೆ ಒಂದು ಬರಂಗಿಲ್ರಿ ನಮ್ಗೆ. ಯಾಕೆ ಬರಂಗಿಲ್ಲ ಎದುರಿಗೆ? ಯಾಕಂದ್ರ ನಾವು ಅಡ್ಡಾಡ್ಕೊತ ಹೋಗಿರ್ತೇವ್ರಿ. ನಾಯಿ ಮ್ಯಾಗ ಬಿದ್ರ ಅವೇ ಸತ್ ಹೊಕ್ಕಾವತ್ತ ದೂರ ಅಂಜಿ ಹೊಡಿಯೋಕ್ರಿ ಅವು. ಇನ್ನೊಂದು ದೊಡ್ಡ ಲಾಭ ಗೊತ್ತನ್ರಿ, ಏನ್? ನಮ್ ಕುಡುಕರ ಮನಿಗೆ ಒಬ್ರು ತುಡುಗರು ಬರಂಗಿಲ್ರಿ ಒಟ್ಟು. ಎದಕ್ ಬರಂಗಿಲ್ಲ ಮಗನ? ಎಲ್ಲಾ ಕುಡದಳ ಹಚ್ಚಿರ್ತೀವಿ, ಅಲ್ಲಿ ಅದಕ್ಕೆ ಮಣ್ಣಾಗ ಬರ್ತಾರ ಅವ್ರು. ಹೌದು, ಬರಬರಿ. ಇವ ಹೇಳಿದ್ರಾಗ ಒಂದು ಅರ್ಥ ಐತಪ್ಪ. ಈ ಪ್ರಶ್ನೆ ನಾ ಕೇಳೋ. ಆಯ್ತು, ಕೇಳ. ಹೇಳ್ರಿ. ನಿಂದೊಂದು ಮುಗಿಸ್ಬಿಡು ಹೋಗ್ಲಾಗ. ಒಂದ್ ಆನಿ ಇತ್ರಿ, ಆನಿ. ಒಂದಾನೆ ತೊಂದಾನಿ ನೋಡ್ರಿ, ನಾನಿ ನೋಡಿನಿ. ಬಾಲ್ ಹಿಂದಿರ್ತೈತೆ ಮುಂದಿರ್ತೈತೆ, ಕನ್ಫ್ಯೂಸ್ ಆಗೇನ್ರಿ ಮಾಸ್ತರ್. ಅಡ್ಡು ಕಡೆ ಜೋತಿ ಬಿದ್ದಿರ್ತೈತಿ. ಒಂದ್ ಆಣಿತ್ರಿ, ಆಣಿ. ಒಂದಾನೆ ತೊಂದಾನಿ. ಆನಿ ಮುಂದೊಂದು ಬಾಳೆಹಣ್ಣು ಬಿದ್ದಿತ್ತು. ಒಂದು ಬಾಳೆಹಣ್ಣು ಬಿದ್ದಿತ್ತು. ಆನಿ ಬಾಳೆಹಣ್ಣು ತಿನ್ನಂಗಿಲ್ಲ. ಯಾಕೆ? ಹುಚ್ಚ ನನ್ನ ಮಗನ, ಸಣ್ಣ ಹುಡುಗರು ಕೇಳೋ ಕ್ವಶನ್ ನನಗೆ ಕೇಳ್ತೀಯ? ಯಾಕಂದ್ರ ಆನಿಗೆ ಹೊಟ್ಟೆ ತುಂಬೈತು ಮಗನ, ಹೊಟ್ಟೆ ತುಂಬೈತಿ. ಹೊಟ್ಟೆ ತುಂಬೈತಿತ್ತು ಹಂಗಲ್ರಿ ಅದು. ಆನಿ ಯಾಕೆ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದೈತ್ರಿ. ಅದು
ಮಾಸ್ತರ್ ಇನ್ನೊಂದು ಪ್ರಶ್ನೆ ಕೇಳ ಕಡೆ ಈ ಸಲ ಯಾಡ ನನ್ನ ಮರ್ಯಾದೆ ಏನು ಉಳಿಸಿ ಆಯ್ತು ಯಾಡಾನಿದ್ದು ಎರಡು ಬಾಳೆಹಣ್ಣು ಬಿದ್ದಿತ್ತು ಯಾಡು ಬಾಳೆಹಣ್ಣು ಬಿದ್ದಿದ್ದು ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಲೇ ಪದೇ ಪದೇ ಹುಲ್ಲು ಮಾಡಕ್ ನಾ ಕಿವಿಗೆ ಹೂವ ಇಟ್ಕೊಂಡೆ ನಾನು ಹೇಗ್ರಿ? ಲೇ ಅವ್ ಎರಡು ಬಾಳೆಹಣ್ಣು ಪ್ಲಾಸ್ಟಿಕ್ ಇರ್ತಾವ ಮಗನ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರ್ತಾವ ಬಾಳೆಹಣ್ಣು ಒರಿಜಿನಲ್ಲೇ ಇದ್ದವ್ರಿ ಈ ಸಲ ಆನಿಗಳು ಪ್ಲಾಸ್ಟಿಕ್ ಇದ್ದವ್ರಿ ಹಿಂಗ ಆತನ ಇದು ಉಲ್ಟಾ ಆತನೇ ಸಬ್ಸಿಡಿಯಸ್ ಮಾಸ್ತರ್ ಲಾಸ್ಟ್ ಒಂದೇ ಪ್ರಶ್ನೆ ಕೇಳ ಒಂದು ಬಾವಿ ಇತ್ರಿ ಬಾವಿ ಏ ಹುಡುಗರು ಹೆಲ್ಪ್ ಮಾಡ್ತಿರಲ್ಲಪ್ಪ ಈ ಸಲ ಹುಡುಗರು ಹೆಲ್ಪ್ ಮಾಡ್ತೀರಿ ಕೇಳ ಮಗನ ಕೇಳ ಒಂದು ಬಾವಿ ಇತ್ರಿ ಹಾ ಒಂದು ಬಾವಿ ಇತ್ತು ಬಾವ್ಯಾಗ 4 ಕಪ್ ಇದ್ದು 4 ಕಪ್ ಇದ್ದು 4 ಕಪ್ಪಿ ನಿಮ್ಗತ್ಲೇನ್ ಇದ್ದು 4 ಕಪ್ ಇದ್ದು 4 ಕಪ್ ಇದ್ದು 4 ಕಪ್ಪ್ಯಾಗ 1 ಕಪ್ ಸತ್ರ 8 ಕಪ್ ಬಿಳಿತು ಹುಚ್ಚ ನನ್ನ ಮಗನ ನಮ್ಮ ಹುಡುಗರು ಹೇಳ್ತಲ್ಲಿ 4 ಕಪ್ಪಿ ಒಳಗೆ 1 ಕಪ್ಪಿ ಸದ್ರೆ ಎಷ್ಟು 3 ಯಾ ನನ್ನ ಮಗ ಗಣಿತ ಕಲಿಸ್ಯಾನ ನಿನಗೆ 4 ಕಪ್ಪಿ ಓ ಕಾಕ 4 ಕಪ್ ಉಳಿತಾವ 4 ಹೆಂಗ್ ಉಳಿತಾವ ಹೆಂಗ 7 ಕಪ್ಪ್ಯಾರ್ರಿ ನಿಮ್ಮ ಅಪ್ಪ ಎತ್ತುಗಿತ ನನ್ನ ಹೊರಗ ಅಪ್ಪ ಸತ್ತಿದ್ದು ಅಲ್ಲೇ ಇರುತ್ತನ್ನದು ಇಲ್ಲ ಅದಕ್ಕೆ ಪಾಂಕ ಬಂದಿರ್ತಾವ ಹಾರ ಹೋಗಿದ್ರಿ ಅದು ಒಗ್ಗೋನು ನಾ ಕರೆ ಹೇಳ್ರಿ ಮಾಸ್ತರ್ ಯಾಕೆ ಕುಡಿತೀನಿ ಗೊತ್ತ ಯಾಕೆ ಕುಡಿತಿ ಹೇಳಿಲ್ಲ ಒಂದು ಅರ್ಥ ಬೇಕಲ್ಲ ಹೆಂಗ್ ಹುಚ್ಚುತ್ರಂಗ್ ಕುಡಿಯಂಗಿಲ್ರಿ ಹಿಂಗೆ ಯಾರೇ ಅಣ್ಣಗಳು 4 ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತೀನಿ ಏ ವೆರಿ ಗುಡ್ ಎಂತ ಒಳ್ಳೆ ಬುದ್ಧಿ ಬಂದತ್ಲೇ ನಿನಗ ಯಾರೇ 4 ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತೀನಿ ಶಬಾಸ್ ಅದಕ್ಕೆ 4 ಮಂದಿ ಕೆಲಸಕ್ಕೆ ಇಟ್ಕೊಂಡಿನ್ರಿ ಎದಕ್ಕ ಅದೇ ಒತ್ತಾಯ ಮಾಡಿ ಕುಡಿಸ್ಲಕ್ಕ ಅಂದ್ರೆ ನೀ ಕುಡಿಯವನ ಕರೆ ಹೇಳ್ರಿ ಕರೆ ಹೇಳು ಯಾಕೆ ಕುಡಿಯಕತ್ತೀರಿ ಕರೆ ಹೇಳ್ರಿ ಅದು ಹೇಳು ಏನಾರ ಒಂದು ಅರ್ಥ ಇರಬೇಕಲ್ಲ ಹಚ್ಚ ಮಣಕಲ್ಲ ಹೇಳು ಮುಂದಿಂದು ಇಷ್ಟೊಂದು ಯಾಕೆ ಹಗಲ ರಾತ್ರಿ ಕುಡಿಯಕತ್ತೀನಿ ಅಂದ್ರೆ ಯಾಕೆ ಕುಡಿಯಾಕತ್ತೀಯಪ್ಪ ನಾನು SSLC ಒಳಗೆ ಒಂದು ಹುಡುಗಿನ ಲವ್ ಮಾಡಿದ್ದೆ ತಣ್ಣಗಾತು ಲವ್ ಸಕ್ಸಸ್ ಆಗಲಿಲ್ಲ ಅದೇಂಗಾಗತ್ತೆ ಈ ನಮನೆ ಇದ್ರೆ ಕೈ ಕೊಟ್ಟು ಹೋದಳ್ರಿ ಅಕ್ಕಿ ಪರಿವಾಳ ಆರೋಗ್ಯತಿ ಅಕ್ಕಿನ ಮರಿಬೇಕತ್ತಿ ಇವತ್ತು ಹಗಲ ರಾತ್ರಿ ಪೂರ್ತಿ ಕುಡಿಯಾಕತ್ತೀನ್ರಿ ಒಟ್ಟ ಅಕ್ಕಿನ ಮರಿಯದಾಗವಲ್ದು ಒಟ್ಟಾಕಿನ ಮರಿದಾಗವಲ್ಲು ಒಟ್ಟ ಅಕ್ಕಿನ ಮರಿಯದಾಗವಲ್ರಿ ಯಾರ್ಲೇ ಆ ಹುಡುಗಿ ಅದೇಕೆ ಯಾರ ಹತ್ರನೇ ನೆನಪಾಗಲ್ಗಿದ್ರಿ ಈ ನಮನೆ ಕಬರಿಗಟ್ ಲವ್ ಮಾಡಿದ್ಯಾ ತಮ್ಗಳ ನಿಮಗ ಕೈ ಮುಗಿದು ಕೇಳ್ತೇನ್ರಪ್ಪ ಈ ಲವ್ ಗಿವ್ ಅಂತ ಒಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿ ಹೋಗಕ್ ಹೋಗ್ಬೇಡ್ರಿ ಒಟ್ಟ ಹುಡುಗಿಯರ್ ಬೆನ್ನ ಹತ್ತಿ ಹೋಗ್ಬೇಡ್ರಿ ನಿಮ್ಮಿಂದ ಹುಡುಗಿಯರ್ ಬಂದ್ರೆ ಕರ್ಕೊಂಡು ಹೋಗ್ರಿ ನಡೀತೈತಿ ಅಲ್ಲ ಹುಡುಗಿ ಬಾಳ ಸ್ಟ್ರಿಕ್ಟ್ ಇದ್ದಳು ಅಕ್ಕಿ ಅವ್ರ ಅವನ್ ಕರ್ಕೊಂಡು ಬಂದಳು ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ರಿ ಮಗ ಇವ ಅಲ್ಲೇ ಅಲ್ಲೇ ತತ್ ಹಾಕ ಇವ ಮಾಸ್ತರ ನಾವೊಂದು ಶೈರಿ ಬರದೇನ್ರಿ ಅದಕ್ಕೆ ಮಾಲಾಶ್ರೀ ಒಂದು ಶೈರಿ ಜೋಡಿಸಿ ಬರದಾಳ್ರಿ ವಾವ್ ವೆರಿ ಗುಡ್ ನಾ ಏನ ಬರ್ದೀನಿ ಗೊತ್ತನ್ರಿ ಏನಂತ ಬರ್ದಿ ಮೋಡ ಮೋಡ ಡಿಕ್ಕಿ ಹೊಡೆದ್ರ ಮಳಿ ಆಕೈತಿ ಅಂತ ಬರ್ದ ವಾವ್ ಸೂಪರ್ ಮೋಡ ಮೋಡ ಡಿಕ್ಕಿ ಹೊಡೆದ್ರ ಮಳಿ ಆಕೈತಿ ಅಂತ ಬರ್ದೀನಿ ಮಾಲಾಶ್ರೀ ಏನ್ ಬರ್ದಾಳ ಗೊತ್ತ ಏನಂತ ಬರ್ದಾಳ ಹುಡುಗ ಹುಡುಗಿ ಡಿಕ್ಕಿ ಹೊಡೆದ್ರ ಮಕ್ಕಳ ಅಕ್ಕಾವತ್ತ ಹುಚ್ಚ ನನ್ನ ಪಾಪದ ಬಂಗಾರ ಕೂತೈತಿ ಸುಮ್ಮನೆ ಕಾಲು ಎಳಿಬೇಡದಕ್ಕ ಆರಾಮ್ರಿ ಆರಾಮ್ ಉದ್ದೇಶ ಏನ್ಲೇ ಅದು ನಮ್ಮ ಆಯಿ ಪಾಯಸ ಮಾಡ್ಯಾಳ ಪಾಯಸ ಎಂದ್ರೆ ಕುಡ್ದಿಲ್ಲ ಮರ ರೇಟ್ ಬರಿಗೈತಿ ಅಲ್ಲ ಲೇ ಗಸಗಸಿ ಪೈಸಾ ಕುಡಿಲಾರ 8 ದಿವಸ ಆತ ಮುದ್ದೇಶ ಕೊಡಲ್ರಿ ಕೊಡ ಮಗ ನೀ ಒಬ್ಬನೇ ಕುಡಿಬೇಕಂತ ಮಾಡಿ ಏನೋ ಕುಡಿಬ್ಯಾಡ್ರಿ ಇವನು ಗಮ್ಮಂತದ್ರಿ ಗಸಗಸಿ ಪಾಯಸ ಗುಟ್ಟು 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 ಕುಡಿತ ಪೂಚ ಮಾಸ್ತರ್ ಬಾರಿ ಇದ್ರಿ ಮಸ್ತ್ ಇತ್ತು ಚಲೋ ಐತಿಲ್ರಿ ಏ ಬಾರಿ ಇತ್ತು ನೀ ನೋಡ್ಬೇಡ ಒಟ್ಟ ಕೊಡಂಗಿಲ್ಲ ಚಲೋ ಐತಿಲ್ರಿ ಬಾರಿ ಸೂಪರ್ ಇತ್ತು ಅದೇ ನಮೂನೆ ರೀ ನಮ್ಮ ಎಮ್ಮಿಯವ್ರಿ ಚಲೋ ಐತಿಲ್ರಿ ಚಲೋ ಐತಿ ಬಾರಿ ಐತಿ ಚಲೋ ಇತ್ತು ಬಾರಿ ಐತಿಲ್ರಿ ಬಾರಿ ಇತ್ತು ನಮೂನೆ ರೀ ಬಾರಿ ಇತ್ತು ಎಮ್ಮಿಯವ್ರಿ ಚಲೋ ಐತಿ ಲೇ ಚಲೋ ಇದ್ದಿದಿಲ್ರಿ ಲೇ ಚಲೋ ಐತಿ ಲೇ ಚಲೋ ಇದ್ದಿದ್ರಿ ಬಿಡ್ರಿ ಕುಡ್ದವ್ ನಾನಾ ನೀನಾ ತಂದವ್ ನಾನ ನೀನ್ ಚಲೋ ಐತಲೇ ಮತ್ತೆ ಇದ್ದಿದಿಲ್ರಿ ಹೆಂಗ್ ಚಲೋ ಇಲ್ಲ ಅಂತೀಯಪ್ಪ ಹೆಂಗ್ ಚಲೋ ಇದ್ದಿದ್ರ ಅಂದ್ರ ನಮ್ಮ ಆಯಿ ಪಾಯಸ ಮಾಡಕ್ ಒಲಿ ಮ್ಯಾಗಿಟ್ಟು ಎಲ್ಲಿ ಹೊರಗಡೆ ಹೋಗಿದ್ರಿ ಹೊರಗಿಂದ ಒಂದು ಕಜ್ಜಿ ನಾಯಿ ಬಂದ್ ಅದ್ರಾಗ ಲಚ್ಚ ಬಾಯಿ ಹಾಕಿತ್ರಿ ಅದು ಚೆಲ್ಲಿ ಬಾತ್ ನನ್ನ ಕೈಯಾಗ ಕೊಟ್ಟಳ ಬ್ಯಾಡ ಅಂದ್ರು ಕಸ್ಕೊಂಡ್ ಕುಡ್ದಿರಿ ನೀವು ಅಂದ್ರಿದು ನಾಯಿ ಬಾಯಿ ಹಾಕಿದ್ರಿ ನಾಯಿ ಬಾಯಿ ಹಾಕಿದ್ದ ಬೀಸುವ ಬಿರುಗಾಳಿಯನ್ನು ಸಹಿಸಬಲ್ಲೆ ಗುಡುಗು ಮಿಂಚು ಸಿಡಿಲನ್ನು ಸಹಿಸಬಲ್ಲೆ ಸಮುದ್ರದ ಅಲೆಯನ್ನು ಸಹಿಸಬಲ್ಲೆ ಆದ್ರೆ ಈ ಚಂಬು ಒಗಿದು ಮಾತ್ರ ನಾ ಸಹಿಸಂಗಿಲ್ರಿ ಯಾಕೋ ಜೋಕುಮಾರ ಯಾಕಂದ್ರೆ ಮುಂಜಾನೆ ನಮ್ಮ ಆಯಿಗೆ ಸಂಡಾಸ್ಕೊಲಕ್ಕದು ಒಂದೇ ಇರೋದು ಅಂದ್ರದು ಸಂಡಸರಿಗಿಲೆ ಗುರುದ್ರೋಯಿ ವೆಂಕಟರಮಣ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಸಾಂಬಜೆ ನಮ ಪಾರ್ವತಿ ಶಿವ ಹರ ಹರ ದಯವಿಟ್ಟು ಖುಷಿ ಎನಿಸಿದ್ರೆ ಮಾತ್ರ ಚಪ್ಪಾಳೆ
ಇಲ್ಲಿ ನಾವು ಮಾಡಿದ್ದು ತಮಾಷೆಗೋಸ್ಕರ ಮಾತ್ರ. ನಮ್ಮ ಅಣ್ಣ ತಮ್ಮಂದ್ರಲ್ಲಿ ಕೈ ಮುಗಿದು ಹೇಳ್ತೀನಿ, ಯಾರು ಕುಡಿತಾ ಇದಿರಲ್ಲ ದಯವಿಟ್ಟು ಕುಡಿಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮನ್ನ ನಂಬಿ ನಿಮ್ಮ ಹೆಂಡರು ಮಕ್ಕಳು ಬಂಧು ಬಳಗ ಎಲ್ಲ ನಿಮ್ ಜೊತೆಗಿರುತ್ತೆ. ಅದಕ್ಕೋಸ್ಕರ ತಂದೆ ತಾಯಿ ಅನ್ನುವಂತ 2 ಶಕ್ತಿ 10 ಮಕ್ಕಳು ಸಾಕ್ತಾರ. 10 ಮಕ್ಕಳು ಕೂಡಿ ತಂದೆ ತಾಯಿಯನ್ನು ಸಾಕೋದ್ರಲ್ಲಿ 10 ಸಲ ವಿಚಾರ ಮಾಡ್ತಾ ಇದಾರ. ಇಂಥ ಪವಿತ್ರವಾದ ವೇದಿಕೆ ಮೇಲೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ತಾಯಿ ಅನ್ನುವಂತ ದೇವತೆಗೆ ಒಂದು ಪ್ರಮಾಣ ಮಾಡ್ಬೇಕು ನಮ್ಮ ಅಣ್ಣ ತಮ್ಮಂದ್ರು. ಏನು ಪ್ರಮಾಣ ಅಂದ್ರ, ನನ್ನ ತಾಯಿ ಒಡಲು ಪ್ರೀತಿ ಭರಿತ ಕಡಲು, ಇತ್ತ ಹಗಲು ಇರಳು ಸವಿದೆ ಜೇನು ಹಾಲು, ಮುದ್ದು ಮಾಡಿ ನಲಿಸಿದೆ ನಿನ್ನ ಕರುಳ ಕುಡಿಯನ್ನ, ತಿದ್ದಿ ತೀಡಿ ಕಲಿಸಿದೆ ಬುದ್ಧಿ ಬರುವ ನುಡಿಯನ್ನ, ಉಣಿಸಿ ತಿನಿಸಿ ಬೆಳೆಸಿದೆ ನೀನೆ ನನ್ನ ದೇವರು, ಮೀಸಲಿಡುವೆ ತಾಯಿಯೇ ನಿನಗೆ ನನ್ನ ಉಸಿರು ಅಂತ ಪ್ರಮಾಣ ಮಾಡೋಣ ಬಂಧುಗಳೇ. ಹೆತ್ತ ತಾಯಿಯ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು.